ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಯಿತು ಮೂಲ ವಲಸಿಗ ಸಮರ. ಮೂಲ ಕಾಂಗ್ರೆಸ್ಸಿಗರಿಗೆ ಮನ್ನಣೆ ಸಿಗದ ಹಿನ್ನೆಲೆಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಹೊಸ ವರ್ಷದಲ್ಲಿ ಸಂಪುಟ ಪುನರ್ರಚನೆ ಸಾಧ್ಯತೆ ಹಿನ್ನೆಲೆ ಮೂಲ ಕಾಂಗ್ರೆಸ್ಸಿಗರಿಗೆ ಮನ್ನಣೆ ಕೊಡ್ಲಿ ಅಂತ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಪಕ್ಷಕ್ಕಾಗಿ ದುಡಿದವರಿಗೆ ಇನ್ನೂ ಕೂಡ ಸ್ಥಾನಗಳು ಸಿಕ್ಕಿಲ್ಲ, ಹೀಗಂತ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾಯಕರುಗಳು. ಬೆಳಗಾವಿ ಕಾಂಗ್ರೆಸ್ ಕಾರ್ಯಕ್ರಮದ ಬಳಿಕ ಪಕ್ಷದ ವರಿಷ್ಠರ ಭೇಟಿಗೆ ಚಿಂತನೆಯನ್ನ ಮಾಡಲಾಗಿದೆ. ಅವಕಾಶ ಸಿಕ್ಕರೆ ರಾಹುಲ್ ಖರ್ಗೆ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮಾತುಕತೆಯನ್ನ ನಡೆಸಬೇಕು ಅನ್ನೋದು ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಹಿಂದೆಯಿಂದಲೂ ಕೂಡ ಇದೊಂದು ಅಸಮಾಧಾನ ಇದೆ. ಮೂಲ ಮತ್ತು ವಲಸಿಗ ಕಾಂಗ್ರೆಸ್ಸಿಗರ ನಡುವೆ ಜಟಾಪಟಿ ನಡೀತಾನೆ ಇರುತ್ತೆ. ನಾವು ಮೊದಲಿಂದನೂ ಪಕ್ಷಕ್ಕಾಗಿ ದುಡಿದಿದ್ದೀವಿ, ಮೊದಲಿಂದ ಪಕ್ಷದಲ್ಲಿ ಇದ್ದೀವಿ, ನಮಗೆ ಅಂತ ಏನೂ ಮಾಡಿಲ್ಲ, ನಮಗೆ ಅಂತ ಏನೂ ಕೊಟ್ಟಿಲ್ಲ, ಈ ಥರದೊಂದಷ್ಟು ಮಾತುಗಳು ಕೇಳಿ ಬರ್ತಾ ಇರುತ್ತೆ. ಉನ್ನತ ಸ್ಥಾನಮಾನ ಅನ್ನೋದು ಬೇಕು ಅಂತ. ಸೊ ಇದೀಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಅವಕಾಶ ಸಿಕ್ಕಿದಾಗ ರಾಹುಲ್ ಗಾಂಧಿ ಅವರನ್ನ ಮತ್ತು ಖರ್ಗೆ ಅವರನ್ನ ಭೇಟಿಯಾಗಿ ತಮ್ಮ ಸಮಸ್ಯೆಗಳಿಗೇನಿದೆ, ತಮ್ಮ ಬೇಡಿಕೆಗಳಿಗೇನಿದೆ, ಆ ಬೇಡಿಕೆಗಳನ್ನು ಅವರ ಮುಂದೆ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಈ ಸಮರ ಅನ್ನೋದು ಏನಿದೆ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಪ್ರಶ್ನೆ. ನೋಡಿ, ಆಲ್ರೆಡಿ ಈಗ BJPಯಲ್ಲಿ ಬಣ ಬಡಿದಾಟ ಅನ್ನೋದು ಶುರು ಆಗ್ಬಿಟ್ಟಿದೆ. ಈ ಕಾಂಗ್ರೆಸ್ಸಿನಲ್ಲೂ ಮೂಲ ವಲಸಿಗ ಅನ್ನುವಂಥ ಈ ಬಡಿದಾಟ ಜಾಸ್ತಿ ಆಯಿತು ಅಂತಂದರೆ ಸಮಸ್ಯೆ ಆಗತ್ತೆ. ಸೊ ಇದನ್ನು ಮೊದಲ ದಿನದಿಂದಲೂ ಕೂಡ ಮುಂದೂಡ್ಕೊಂಡು ಬರಲಾಗ್ತಾಗಿದೆ. ಈಗ ಸಂಪುಟ ಪುನರ್ರಚನೆ ಬೇರೆ ಆಗತ್ತೆ ಜನವರಿಯ ನಂತರ ಅಂತ ಹೇಳ್ತಾ ಇರೋದ್ರಿಂದ ಒಳ್ಳೊಳ್ಳೆ ಸ್ಥಾನಮಾನಗಳು ಅನ್ನೋದು ನಮಗೂ ಕೂಡ ಬೇಕು. ಮಾನದಂಡ ಯಾವುದು ಅಂತಂದರೆ ಮೂಲ ಕಾಂಗ್ರೆಸ್ಸಿಗರು ಯಾರೋ, ವಲಸಿಗ ಕಾಂಗ್ರೆಸ್ಸಿಗರು ಯಾರೋ, ಅದರ ಆಧಾರದ ಮೇಲೆ ನೀವು ಡಿಸೈಡ್ ಮಾಡಿ ಅಂತ ಪಟ್ಟು ಹಿಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಈಗ ಆಲ್ರೆಡಿ ಕೆಲವು ನಾಯಕರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ನಾವು ಬಹಳ ದಿನದಿಂದ ಕಾಯ್ಕೊಂಡು ಬರ್ತಾ ಇದ್ದೀವಿ, ಇನ್ನೂ ಎಷ್ಟು ಅಂತ ಕಾಯಬೇಕು ಅಂತ. ಹಾಗಾಗಿ ಹಿರಿಯ ನಾಯಕರುಗಳನ್ನು ಭೇಟಿಯಾಗಿ, ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ತಮ್ಮ ಸಮಸ್ಯೆಗಳಿಗೇನಿದೆ ಅದನ್ನು ಹೇಳಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೆಲ್ಲ ಇದ್ದಾರೆ, ಯಾವುದೇ ಸ್ಥಾನಮಾನವನ್ನು ಬಯಸದೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಹೈಕಮಾಂಡ್ ನಾಯಕರು ಹಾಕಿದ ಗೆರೆಯನ್ನು ದಾಟದೆ ಯಾರೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಅಂಥವ್ರಿಗೆ ಮಣೆ ಹಾಕಿ, ಅಂಥವ್ರಿಗೆ ಅವಕಾಶ ಕೊಡಿ. ಈ ಮುಖಾಂತರವಾಗಿ ಪಕ್ಷ ನಿಷ್ಠೆಯನ್ನು ಮೆರೆತಿರುವ ನಮಗೂ ಕೂಡ ಒಂದಷ್ಟು ಜವಾಬ್ದಾರಿಗಳನ್ನು ವಹಿಸೋದ್ರ ಮುಖಾಂತರವಾಗಿ ಕಾರ್ಯಕರ್ತರಿಗೂ ಕೂಡ ಪಕ್ಷದ ಮೇಲೆ ಒಂದಷ್ಟು ಪ್ರೀತಿ, ವಿಶ್ವಾಸ, ಗೌರವ ಬರೋ ಥರ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದಾರಂತೆ. ಹಾಗಾಗಿ ಮೂಲ ಮತ್ತು ವಲಸಿಗ ಈ ಚರ್ಚೆ ಅನ್ನೋದು ಕಾಂಗ್ರೆಸ್ನಲ್ಲಿ ಮುಂದುವರೆದ ಭಾಗ ಆಗ್ತಾ ಇದೆ. ಹಿಂದಿನಿಂದಲೂ ಕೂಡ ಇದೆ, ಈಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಏನು ತೀರ್ಮಾನ ಕೈಗೊಳ್ತಾರೆ, ಈ ವಲಸಿಗ ಅಥವಾ ಮೂಲ ಕಾಂಗ್ರೆಸ್ಸಿಗರು ಇಡುವಂಥ ಬೇಡಿಕೆಯನ್ನು ಈಡೇರಿಸ್ತಾರ ಅಥವಾ ಮತ್ತೊಮ್ಮೆ ಮುಂದಕ್ಕೆ ಹೋಗುತ್ತಾ? ಒಂದು ವೇಳೆ ಮುಂದಕ್ಕೆ ಹೋದರೆ ಅಸಮಾಧಾನ ಅನ್ನೋದು ಸ್ಫೋಟ ಆಗತ್ತಾ, ಏನು ಎತ್ತ ಅನ್ನುವಂಥದ್ದು ಸಹಜವಾಗಿಯೇ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಹೈಕಮಾಂಡ್ ನಾಯಕರ ಭೇಟಿಯ ನಂತರ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ನಲ್ಲಿರುವಂಥ ಒಂದು ಸಮಸ್ಯೆ ಅಂದರೆ ಮೂಲ ಮತ್ತು ವಲಸಿಗ ಅನ್ನೋದ್ರ ಬಗ್ಗೆ ಈಗ ಮತ್ತೆ ಆ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ತಲೆಬಿಸಿ ಕಾರಣ ಆಗಬಹುದು ಅಂತ? ನೀತಿ ಬಿಜೆಪಿಯ ಬಳಿಕ ಈಗ ಕಾಂಗ್ರೆಸ್ನಲ್ಲಿ ಅಸ್ತಿತ್ವದ ಪ್ರಶ್ನೆ ಸಲುವಾಗಿ ಮೂಲ ಮತ್ತು ವಲಸಿಗರ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಕಾಂಗ್ರೆಸ್ನ ಅಧಿವೇಶನದ ಅಂದ್ರೆ ಗಾಂಧೀಜಿಯವರು ಬಂದು ಹೋದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 100ನೇ ವರ್ಷದ ಅಧಿವೇಶನವನ್ನು ನಡೆಸೋದಕ್ಕೆ ಬೆಳಗಾವಿಯಲ್ಲಿ ಸಿದ್ಧತೆ ನಡೆಯುತ್ತಿರುವಂತಹ ಬೆನ್ನಲ್ಲೇ ಮೂಲ ಕಾಂಗ್ರೆಸ್ಸಿಗರು ಪಕ್ಷದಲ್ಲಿ ತಮಗೆ ಆಗುತ್ತಿರುವಂತಹ ಅಸಮಾಧಾನ ಮತ್ತು ಅಪಮಾನಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ನಾಯಕರ ಗಮನಕ್ಕೆ ತರಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಪಕ್ಷದ ಒಳಗಡೆ ಪಕ್ಷದ ನೆಲೆಗಟ್ಟಿನಲ್ಲಿ ಕಾರ್ಯ ಸಿದ್ಧಾಂತಗಳು ಮತ್ತು ಅದರ ಬದ್ಧತೆಗೆ ಕೆಲಸ ಮಾಡ್ತಿರುವಂತಹ ಮೂಲ ಕಾರ್ಯಕರ್ತರುಗಳನ್ನ ಇದುವರೆಗೂ ಕೂಡ ಪಕ್ಷ ಸಮರ್ಥವಾಗಿ ಗುರುತಿಸ್ತಾ ಇಲ್ಲ. ಅವಕಾಶ ಮತ್ತು ಸನ್ನಿವೇಶದ ಹೆಸರಿನಲ್ಲಿ ವಲಸಿಗರಿಗೆ ಮನ್ನಣೆಯನ್ನು ಕೊಡ್ತಾ ಬರ್ತಾ ಇದೆ. ಇಷ್ಟು ವರ್ಷಗಳು ಕಳೆದ್ರೂ ಕೂಡ ನಮಗೆ ಸೂಕ್ತ ಸ್ಥಾನಮಾನ ಸಿಗದೇ ಇರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನು ಅವರು ಎತ್ತುಕೊಂಡಿದ್ದಾರೆ. ಸತ್ಯದ ವಿಚಾರವನ್ನ ಪ್ರಸ್ತಾಪಿಸುವಂತಹ ಹೊತ್ತಿನಲ್ಲಿ ಗಾಂಧೀಜಿಯವರ ವಿಚಾರಧಾರೆಗಳನ್ನ ನಾವು ಪಕ್ಷ ಅಳವಡಿಸಿಕೊಳ್ಳುವಂತಹ ಚಿಂತನೆಯನ್ನ ಮಾಡುವ ಸಂದರ್ಭದಲ್ಲಿ ಪಕ್ಷದೊಳಗಿನ ಈ ರೀತಿಯ ಅಸಮಾಧಾನದ ವಿಚಾರಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಅವರು ಮುಂದಿಟ್ಟುಕೊಂಡು ಪಕ್ಷದ ಹಿರಿಯ ನಾಯಕರುಗಳನ್ನ ಭೇಟಿ ಮಾಡಿ ತಮ್ಮ ಅಸಮಾಧಾನದ ವಿಚಾರವನ್ನ ಪ್ರಸ್ತಾಪಿಸಬೇಕು ಅನ್ನುವಂತಹ ಚರ್ಚೆಯನ್ನ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಕಾರ್ಯಕ್ರಮದ ಬಳಿಕ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ, ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಇತರ ಪ್ರಮುಖ ನಾಯಕರುಗಳನ್ನ ಭೇಟಿ ಮಾಡಿ ಪಕ್ಷದೊಳಗಿನ ಇತ್ತೀಚಿನ ಬೆಳವಣಿಗೆಗಳು ಹಾಗೆ ಮುಂದಿನ ದಿನಗಳಲ್ಲಿ ಪಕ್ಷದ ಮೂಲ ಕಾರ್ಯಕರ್ತರುಗಳಿಗೆ ಮತ್ತು ನಾಯಕರುಗಳಿಗೆ ಅಗತ್ಯವಾದಂತಹ ಅತ್ಯವಶ್ಯಕವಾದಂತಹ ನ್ಯಾಯವನ್ನು ಒದಗಿಸುವ ಪ್ರಕ್ರಿಯೆಯನ್ನ ಮಾಡಬೇಕು. ಈಗಾಗಲೇ
ಪಕ್ಷವನ್ನ ಬಲವರ್ಧನೆ ಮಾಡಿರುವಂತಹ ಪಕ್ಷದ ನಾಯಕರುಗಳಿಗೆ ಸಂಪುಟ ವಿಸ್ತರಣೆಯ ವಿಚಾರ ಕೇಳಿ ಬರ್ತಾ ಇದೆ. ಅಲ್ಲೂ ಕೂಡ ಸೂಕ್ತ ಪ್ರಾತಿನಿಧ್ಯತೆಯನ್ನು ಕೊಡಬೇಕು, ಪ್ರಾಶಸ್ತ್ಯವನ್ನು ಕೊಡುವ ಮುಖಾಂತರ ಅವರುಗಳಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನುವಂತ ವಿಚಾರವನ್ನ ಕೇಳಿದ್ದಾರೆ. ಅಧಿಕಾರದ ವಿಚಾರ ಬಂದಾಗ್ಲೂ ಕೂಡ ಮೂಲ ಪಕ್ಷದವರನ್ನ ಕಡೆಗಣಿಸಿ ಹೊರಗಿನವರಿಗೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಪಕ್ಷಕ್ಕೆ ಸಾಕಾರ ಅನ್ನುವಂತ ಹೆಸರಲ್ಲಿ ಒಳಬರುವಂತವರಿಗೆ ಎಲ್ಲಾ ವಿಚಾರಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದು ಸರಿಯಲ್ಲ. ಇದನ್ನ ಹೊರತುಪಡಿಸಿ ನಿಜವಾಗಿಯೂ ಪಕ್ಷಕ್ಕೆ ಶ್ರಮಿಸಿದಂತವರಿಗೆ ಬೆಲೆಯನ್ನು ಕೊಡಲೇಬೇಕು. ಆ ನಿಟ್ಟಿನಲ್ಲಿ ಅಗತ್ಯವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಪಕ್ಷದ ನಾಯಕರು ಇದನ್ನು ಗಮನಿಸಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಿದ್ದಾರೆ. ಇದನ್ನೇ ಪಕ್ಷದ ಹಿರಿಯ ನಾಯಕರ ಜೊತೆ ಪ್ರಸ್ತಾಪಿಸುವುದಕ್ಕೆ ಚಿಂತನೆಯನ್ನ ಮಾಡ್ಕೊಳ್ತಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.